ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಲಾಗ್. ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಹೇಗೆ ಚಿಕನ್ ಬಿರಿಯಾನಿ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಆ್ಯಂಡ್ ಈರುಳ್ಳಿ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹೀಗೆ. ನೆಕ್ಸ್ಟ್ ಒಂದು ಸ್ವಲ್ಪ ಡ್ರೈ ಆಗಿರುವಂಥ ಕಸೂರಿ ಮೆಥಿನ ಈ ಥರ ಪೌಡರ್ ಥರ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಇಲ್ಲ ಅಂದರೂ ಕೂಡ ಇದನ್ನು ಸ್ಕಿಪ್ ಮಾಡ್ಕೊಬೋದು ನೀವು, ನೆಸಸರಿ ಇಲ್ಲ ಅಂದರೆ ಮೆಂತ್ಯ ಸೊಪ್ಪು ಕೂಡ ನಾವು ಯೂಸ್ ಮಾಡ್ಬೋದು. ಇಷ್ಟೇ ಒಂದು ಚಿಕ್ಕ ಪೇಸ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಿ. ಅದು ಹೇಗಂತ ಹೇಳಿದ್ರೆ ಸ್ವಲ್ಪ ಚಿಲ್ಲಿ ಆ್ಯಂಡ್ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನು ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಫ್ರೈ ಆಗಿದೆ. ಇಲ್ಲಿ 2 ರಿಂದ 3 ಟೊಮೊಟೊನ ಈ ರೀತಿ ಸ್ಲೈಡ್ಸ್ ಮಾಡಿ ಹಾಕ್ಕೊಳ್ಳೋಣ. ಇದು ಹಾಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ನೆಕ್ಸ್ಟ್ ಇಲ್ಲಿ 1 ಸ್ಪೂನಷ್ಟು ಯೆಲ್ಲೋ ಪೌಡರ್ನ ಹಾಕಿದ್ದಾರೆ. ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿ ಹಾಗೇ ಫ್ರೈ ಮಾಡ್ಕೊಳ್ತಾ ಇರಬೇಕು. ತಳ ಹಿಡಿಯೋದಕ್ಕೆ ಬಿಡಬಾರ್ದು ಈ ರೀತಿ. ನೋಡಿ ಇಷ್ಟೇ ಮಸಾಲಾನ. ಇದು ಚೆನ್ನಾಗಿ ಬೆಂದಿದೆ. ಇವಾಗ ಚಿಕನನ್ನು ತೊಳೆದು ಇಟ್ಕೊಂಡಿದ್ದು, ಸೊ ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಹೀಗೆ ಚಿಕನ್ ಜೊತೆಗೆ ಚೆನ್ನಾಗಿ ಮಸಾಲ ಎಲ್ಲ ಚೆನ್ನಾಗಿ ಇಟ್ಕೊಬೇಕು. ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ಇಲ್ಲಿ ಒಂದು 2 kg ಚಿಕನ್ನ ಯೂಸ್ ಮಾಡಿದ್ದೀವಿ. ಉಪ್ಪನ್ನ ಇವಾಗ ಆ್ಯಡ್ ಮಾಡ್ಕೊಳ್ತಿದ್ವಿ. ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಫಸ್ಟಿಗೆ ಮಾಡಿಕೊಂಡ್ರೆ ಬೇಗ ಬೆಂದು ಹೋಗ್ಬಿಟ್ಟಿರುತ್ತೆ. ಬಟ್ ಮಸಾಲೆ ಏನು ಇಟ್ಕೊಂಡಿರಲ್ಲ ಅಂತ ಒಂದೇ ರೀಸನಿಗೆ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಕುಕ್ಕರಲ್ಲಿ ಮಾಡೋದ್ರಿಂದ ಬಿರಿಯಾನಿ ಅಷ್ಟು ಟೇಸ್ಟ್ ಬರೋದಿಲ್ಲ. ಆ್ಯಕ್ಚುಲಿ ಈ ಥರ ಪಾತ್ರೆಯಲ್ಲಿ ಮಾಡೋದ್ರಿಂದ ಕೂಡ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಹೋಟೆಲ್ ಸ್ಟೈಲ್ ಥರನೇ. ಆ್ಯಂಡ್ ಒಂದ್ಸಲ ನೀವು ಕೂಡ ಇದೇ ಮೆಥಡಲ್ಲಿ ಟ್ರೈ ಮಾಡಿ. ಆ್ಯಂಡ್ ಅಕ್ಕಿನ ಇಲ್ಲಿ ನಾವು ನೆನೆಸಿಟ್ಕೊಳ್ತಿದ್ದೀವಿ ಒಂದು 5 ಮಿನಿಟ್ಸ್ವರೆಗೂ. ನೋಡಿ ಈಗ ಹಾಕ್ಕೊಂಡು ಅಕ್ಕಿಗೆ ಎಷ್ಟು ನೀರು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಇದು ಮನೆಯಲ್ಲೇ ಮಾಡಿರುವಂತಹ ಮಸಾಲ. ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ ಹಾಕ್ಕೊಂಡು ಮಾಡಿಟ್ಕೊಂಡಿರುವಂತಹದ್ದು ಮಸಾಲ ಪೌಡರ್. ಇದನ್ನು 2 ರಿಂದ 3 ಸ್ಪೂನಷ್ಟು ಹಾಕ್ಕೊಂಡಿದ್ದಾರೆ.
ಎಸ್ ಈ ರೀತಿ ಪಾತ್ರೆನೂ ಕೂಡ ಲಿಡ್ ಕ್ಲೋಸ್ ಮಾಡ್ಬೋದು. ಸ್ವಲ್ಪ ಚಿಲ್ಲಿ ಪೌಡರ್ ಒಂದೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಸ್ಪೈಸಿಗೆ ಅಂತ ಹೇಳಿ ಲಾಸ್ಟಲ್ಲಿ ಸ್ವಲ್ಪ ಸ್ಪೈಸಿ ಬೇಕಿತ್ತು ಅಂತ ಹೇಳಿ 2-3 ಮೆಣಸಿನ್ಕಾಯಿನ ಗ್ರೀನ್ ಚಿಲ್ಲಿನ ಆ್ಯಡ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇಲ್ಲಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಇದು ಕಂಪ್ಲೀಟ್ ಆಗಿದೆ ಆ್ಯಂಡ್ 10 ಮಿನಿಟ್ಸ್ವರೆಗೂ ಹಾಗೇ ಕುದಿಯೋಕ್ಕೆ ಬಿಡೋಣ. ಸೊ ಲಿಡ್ನ ಈ ರೀತಿ ಕ್ಲೋಸ್ ಮಾಡಿ ದಮ್ ಕಟ್ಟೋದಕ್ಕೂ ಕೂಡ ಬಿಡಬೇಕಾಗತ್ತೆ. ಇದನ್ನು 10 ಮಿನಿಟ್ಸ್ ಹಾಗೆ ಲಿಡ್ ಕ್ಲೋಸ್ ಮಾಡಿ ಈ ರೀತಿ ಬಿಟ್ಟಿದ್ರು. ಸೊ ಬಿರಿಯಾನಿ ರೆಡಿ ಇತ್ತು. ಬಟ್ ಲಾಸ್ಟಲ್ಲಿ ಕ್ಲಿಪ್ ಮಿಸ್ ಆಗಿದೆ ಅಂತ ಹೇಳಿ ಈ ರೀತಿ ಲಾಸ್ಟಲ್ಲಿ ಖಾಲಿ ಆಗಿರೋವಂಥದ್ದನ್ನ ತೋರಿಸಿದ್ದೀನಿ. ಆ್ಯಂಡ್ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು. ಟ್ರೈ ಮಾಡಿ. ಥ್ಯಾಂಕ್ ಯು ಸೊ ಮಚ್.